ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇದೇ ಡಿಸೆಂಬರ್ 19ನೇ ತಾರೀಕಿನಂದು IPL 2024 ಆ್ಯಕ್ಷನ್ ನಡೆಯಲಿದೆ. ಇನ್ನು ಈ ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡ ಮಿಚೆಲ್ ಸ್ಟಾರ್ಕ್ ಮತ್ತು ಬುಮ್ರಾ ಅವರನ್ನು ಪಿಕ್ ಮಾಡುತ್ತಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಅಂತ ಹೇಳ್ಬೋದು. ಹಾಗಾದರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಚೆಲ್ ಸ್ಟಾರ್ಕ್ ಅವರು ಬುಮ್ರಾ ಅವರು ನಮ್ಮ RCB ತಂಡಕ್ಕೂ ಬರ್ತಾರೋ ಇಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟ್ಸ್ ಬರ್ತೀವಿ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಫ್ರೆಂಡ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ IPL 2024ಗೆ ಮಿಚೆಲ್ ಸ್ಟಾರ್ಕ್ ಮತ್ತು ಬುಮ್ರಾ ಅವರು ಬರ್ತಾರೆ ಅಂತ ನೋಡಿದರೆ ಮಿಚೆಲ್ ಸ್ಟಾರ್ಕ್ ಅವರು 100% ಬರ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ಒಬ್ಬ ಸ್ಟ್ರಾಂಗ್ ಬೌಲರ್ ಬೇಕಾಗಿದ್ದಾರೆ. ಅದಕ್ಕಾಗಿ ಮಿಚೆಲ್ ಸ್ಟಾರ್ಕ್ ಅವರನ್ನು ನಮ್ಮ RCB ತಂಡ IPL 2024 ಆ್ಯಕ್ಷನ್ನಲ್ಲಿ ಪಿಕ್ ಮಾಡುತ್ತಾರೆ ಅಂತ ಹೇಳ್ಬೋದು. ಒಂದು 15ರಿಂದ 16 ಕೋಟಿಗೆ ಇವರನ್ನು ಪಿಕ್ ಮಾಡುತ್ತಾರೆ. ನಮ್ಮ RCB ತಂಡದ ಪೆರಿಸ್ ಬ್ಯಾಲೆನ್ಸ್ ಈಗ 22 ಕೋಟಿ ಇದೆ. ಇದರಲ್ಲಿ ಇವರಿಗೆ ಅರ್ಧ ಅಲ್ಲ 70% ಅಮೌಂಟನ್ನು ಮಿಚೆಲ್ ಸ್ಟಾರ್ಕ್ ಅವರಿಗೆ ಕೊಟ್ಟು ತಗೋತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಬುಮ್ರಾ ಅವರು ನಮ್ಮ RCB ತಂಡಕ್ಕೆ ಬರ್ತಾರೆ ಎಂಬುದು ಇದು ಫೇಕ್ ಅಂತ ಹೇಳ್ಬೋದು. ಯಾಕೆಂದರೆ ಮುಂಬೈ ತಂಡವನ್ನು ಬಿಟ್ಟು ಬುಮ್ರಾ ಅವರು ಎಲ್ಲಿ ಹೋಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಮಿಚೆಲ್ ಸ್ಟಾರ್ಕ್ ಅವರು ನಮ್ಮ RCB ತಂಡಕ್ಕೆ ಬರಬೇಕಾ ಬರಬಾರ್ದ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಮತ್ತು ಕಬಡ್ಡಿ ಬಗ್ಗೆ ವಿಡಿಯೋಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. RCB ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.